ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ. ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕೆನು, ಗಿಡುಗಿಡು ತಪ್ಪದೆ ಬೇಡಿದೆ ನೆನ್ನಂಗಕ್ಕೆಂದು, ಅವು ನೀಡಿದವು ತಮ್ಮ ಲಿಂಗಕ್ಕೆಂದು, ಆನು ಬೇಡಿ ಭವಿಯಾದೆನು, ಅವು ನೀಡಿ ಭಕ್ತರಾದವು. ಇನ್ನು ಬೇಡಿದನಾದಡೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ. ಈ ವಚನದ ಸಾರ ಹೀಗಿದೆ. ದೇಹದ ಹಸಿವು ತೃಷೆಗಳನ್ನು ನೀಗುವುದಕ್ಕಾಗಿ ಅಡವಿಯಲ್ಲಿ ಪ್ರವೇಶ ಮಾಡಿ ಪ್ರತಿಯೊಂದು ಗಿಡಮರಗಳನ್ನು ಬೇಡಿಕೊಂಡಾಗ ನನ್ನನ್ನು ಜಂಗಮವೆಂದು ತಿಳಿದ ಅವು ತಮ್ಮ ಲಿಂಗ ತೃಪ್ತಿಗಾಗಿ ನನಗೆ ನೀಡಿ ಭಕ್ತರ ಸ್ಥಾನವನ್ನು ಪಡೆದವು. ಆದರೆ ನಾನು ಬೇಡಿ ಭವಿತನಕ್ಕಿಳಿದೆ. ಬೇಡುವುದು ಅಂಗಗುಣ, ನೀಡುವುದು ಲಿಂಗಗುಣ. ಇನ್ನು ಮುಂದೆ ದೇಹದ ಕಳವಳಕ್ಕಾಗಿ ಯಾರನ್ನು ಬೇಡಲಾರೆ ಎಂಬ ಅಕ್ಕ ಮಹಾದೇವಿಯ ನಿರ್ಧಾರದ ಭಾವ ಅವಳ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಇಂದಿನ ಪರಿಸ್ಥಿತಿಯಿಂದ ಹೊರಬಂದು ಸಾಧಿಸಬೇಕು ಎಂದರೆ ಮೊದಲು ಈಗಿನ ರೂಢಿಗಳನ್ನು ಬದಲಾಯಿಸಿಕೊಳ್ಳಬೇಕು. ಪರಿಶ್ರಮ ವಹಿಸಲು ತಯಾರಾದವರಿಗೆ ಯಶಸ್ಸು ಕೈಗೆಟುಕುವಷ್ಟು ಹತ್ತಿರದಲ್ಲಿರುತ್ತದೆ. ಪರಿಶ್ರಮ ಮತ್ತು ಪ್ರಾಮಾಣಿಕತೆಗಳು ನಿರಂತರ ಯಶಸ್ಸಿಗೆ ನೇರ ಕಾರಣವಾಗುತ್ತವೆ. ಶರಣಾರ್ಥಿಗಳು.